ನಮಸ್ಕಾರ ಆತ್ಮೀಯರೇ, ನೀವೆಲ್ಲರೂ ಕೋಳಿ ಮೊಟ್ಟೆಯಿಂದ ಪೌಡರ್ ಮಾಡಿ ಮಾರ್ಕೆಟ್ ಅನ್ನ ಮಾಡೋದು ಕರ್ನಾಟಕ ರಾಜ್ಯದಲ್ಲಿ ಮೊದಲ ಎಂಬುದನ್ನು ನಿಮ್ಗೆಲ್ಲರಿಗೂ ಗೊತ್ತಿರಲಿ. ನಾವು ಕೋಳಿ ಮೊಟ್ಟೆಯಿಂದ ಆಮ್ಲೆಟ್ ಮಾಡೋದನ್ನ ನೋಡಿದ್ದೀವಿ, ಕುದಿಸಿದ ತತ್ತಿ ಬಾಯ್ಲ್ಡ್ ಎಗ್ ನೋಡಿದ್ದೀವಿ, ಆಮೇಲೆ ಎಗ್ ಕರಿಯನ್ನು ನೋಡಿದ್ದೀವಿ, ಹೀಗೆ ಆಮೇಲೆ ನಾವು ಎಗ್ ರೈಸ್ ಅನ್ನು ನೋಡಿದ್ದೀವಿ. ಕೋಳಿ ಮೊಟ್ಟೆಯನ್ನ ಪೌಡರ್ ಮಾಡಿ ಮಾರಾಟ ಮಾಡುವಂತ ನನ್ನ ಆತ್ಮೀಯ ಸ್ನೇಹಿತರು ಬಿಜಾಪುರ ಜಿಲ್ಲೆಯವರು, ಇದು ಕರ್ನಾಟಕ ರಾಜ್ಯದಲ್ಲಿ ಮೊದಲು ಕ್ರಾಂತಿಕಾರಿಯಾಗಿ ಇಂಥ ಆವಿಷ್ಕಾರವನ್ನು ಮಾಡಿದ್ದಾರೆ. ಇದು ನೀವು ಮೊದಲನೇದಾಗಿ ಕೇಳಿರ್ಬೋದು, ಯಾಕಂದ್ರೆ ಕೋಳಿ ಮೊಟ್ಟೆಯನ್ನ ಪೌಡರ್ ಮಾಡಿ ಮಾರುವಂಥದ್ದು ಇದು ರಾಜ್ಯದಲ್ಲಿಯೇ ಮೊದಲ ಎಂತ ಅನ್ವೇಷಣೆಯನ್ನ ನನ್ನ ಆತ್ಮೀಯ ಸಹೋದರಾಗಿರ್ತಕ್ಕಂಥವ್ರು ಮಾಡಿದ್ದಾರೆ. ಅವರನ್ನು ನನ್ನ ಜೊತೆಯಲ್ಲಿ ಇದ್ಕೊಂಡು ಅವರಿಗೆ ಅದರ ಎಕ್ಸ್ಪೀರಿಯನ್ಸ್ ಅನ್ನ, ಅದನ್ನ ಕೋಳಿ ಮೊಟ್ಟೆಯನ್ನ ಹೇಗೆ ಪೌಡರ್ ಮಾಡ್ತಾರೆ, ಒಂದು ಕೋಳಿ ಮೊಟ್ಟೆಯನ್ನ ಮೌಲ್ಯವರ್ಧನೆ ಮಾಡಿದಾಗ ಅದು 45 ರೂಪಾಯಿ ಆಗತ್ತೆ. ಒಂದು ಮೊಟ್ಟೆಯನ್ನು ನಾವು ಸಾಮಾನ್ಯವಾಗಿ ಮಾರಾಟ ಮಾಡುವಾಗ 6-7 ರೂಪಾಯಿ 10 ರೂಪಾಯಿ ಇರುತ್ತೆ. ಅದೇ ಮೊಟ್ಟೆಯನ್ನ ಪೌಡರ್ ಅನ್ನಾಗಿ ಮಾರಿದಾಗ 45 ರೂಪಾಯಿ ಆಗತ್ತೆ. ಇದನ್ನ ಯಾವ ದೇಶದಲ್ಲಿ ಹೆಚ್ಚು ಬೇಡಿಕೆ ಇದೆ, ಇದನ್ನ ಯಾರು ಎದರಲ್ಲಿ ಬಳಸಬಹುದು, ಹೇಗೆ ಬಳಸಬಹುದು, ಇದೆಲ್ಲ ಮಾಹಿತಿಯನ್ನು ಸ್ವತಃ ಅವರೇ ನಿಮ್ಮೊಂದಿಗೆ ಹೇಳ್ತಾರೆ. ಇದನ್ನ ಹೀಗೆ ಮಾಹಿತಿಯನ್ನು ಸಂಪೂರ್ಣ ಹಚ್ಕೋತಾರೆ. ನಮ್ಮ ಜೊತೆಗಿದ್ದಾರೆ ನಮ್ಮ ಆತ್ಮೀಯ ಸಹೋದರರು. ಸರ್, ಅವರಿಗೆ ನೀವು ಕೋಳಿ ಮೊಟ್ಟೆಯಿಂದ ಪೌಡರ್ ಮಾಡುವಂತದ್ದನ್ನ ನನ್ನ ಎಲ್ಲಾ ಸ್ನೇಹಿತ ಬಳಗಕ್ಕೆ ನೀವು ಹೇಳ್ಬೋದು. ನಮಸ್ಕಾರ ಎಲ್ಲರಿಗೂ. ಮತ್ತೊಮ್ಮೆ ನಾನು ನಮ್ಮ ಸ್ನೇಹಿತರ ಪರವಾಗಿ ಸ್ವಾಗತ ಮಾಡ್ತಾ ಇದ್ದೀನಿ. ನಮ್ಮ ಸ್ನೇಹಿತರು ಈಗಾಗಲೇ ತಮಗೆ ಪ್ರಸ್ತುತ ಮಾಡ್ದಂಗೆ ನಾವು ಈಗ ಸುಮಾರು ಒಂದು 2.5 ವರ್ಷದಿಂದ ಒಂದು ರೈತರ ಉತ್ಪಾದಕ ಕಂಪನಿಯನ್ನು ಕಟ್ಟಿದ್ವಿ. ವಿಶೇಷವಾಗಿ ಈ ಪೋಲ್ಟ್ರಿ ಕಮಾಡಿಟಿ ಮೇಲೆ ವರ್ಕ್ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ನಾವು ಬಹಳಷ್ಟು ಒಂದು ಅಧ್ಯಯನ ಮಾಡಿ ಈ ಒಂದು ನಿರ್ಣಯ ಬಂದಾಗ 2 ವರ್ಷದಿಂದ ಕಂಪನಿ ಕಟ್ಟಿದ್ವಿ. ಬಹುತೇಕ ನಮಗೆ ಬಂದಿರತಕ್ಕಂಥ ಸವಾಲುಗಳಿಗೆ ಮುಖ್ಯವಾಗಿ ಇದ್ದಂಥದ್ದು ಏನು ಅಂತ ಹೇಳಿದ್ರೆ, ಈ ಮೊಟ್ಟೆಯನ್ನ ಬಹಳ ದಿವಸದೊಳಗೆ ಇಟ್ಕೊಳ್ಳಿಕ್ಕೆ ನಮಗೆ ಸಾಧ್ಯ ಇಲ್ಲ. ಬಹುತೇಕ ಅದು ಬಹಳಷ್ಟು ಬೇಗ ಕೆಟ್ಟು ಹೋಗ್ತಕ್ಕಂಥದ್ದನ್ನ ನೀವೆಲ್ಲ ತಿಳ್ಕೊಂಡಿದ್ದಿದೆ. ಆ ಹಿನ್ನೆಲೆಯಲ್ಲಿ ಮೊಟ್ಟೆಯನ್ನ ಸಂಸ್ಕರಣೆ ಮಾಡಿ ಏನಾದ್ರೂ ಉಪ ಉತ್ಪನ್ನ ಮಾಡ್ಬೇಕಾ ಹೇಗೆ ಅಂತ ಅನ್ನೋದ್ರ ಬಗ್ಗೆ ಸುಮಾರು ಅಧ್ಯಯನವನ್ನ ನಾವು ನಡೆಸಿದ್ವಿ. ಬಹಳಷ್ಟು ಕಡೆ ಎಲ್ಲೆಲ್ಲಿ ಈ ಬಗ್ಗೆ ಸಂಶೋಧನೆಗಳಾಗಿತ್ತು ಆ ಎಲ್ಲ ದೊಡ್ಡ ದೊಡ್ಡ ಸಂಸ್ಥೆಗಳಿಗೆ ಹೋಗಿ ಅಧ್ಯಯನ ಮಾಡಿದ್ವಿ. ಬಹುತೇಕ ಅದರ ಮ್ಯಾಗ ನಮ್ಗೆ ತಿಳಿದು ಬಂದಿರತಕ್ಕಂಥದ್ದು ಮೊಟ್ಟೆಯಿಂದ ನಾವು ಪೌಡರ್ ಅನ್ನ ಮಾಡಬಹುದು ಅಂತ ಹೇಳಿ. ಅದರಲ್ಲಿ 3 ಪ್ರಕಾರದ ನಾವು ಪೌಡರ್ ಅನ್ನ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಅದು ಹಳದಿ ಭಾಗದ ಒಂದು ಪೌಡರ್ ಮಾಡಬಹುದು, ಅಥವಾ ಅದು ಬಿಳಿ ಭಾಗದ್ದೇ ಪ್ರತ್ಯೇಕವಾಗಿ ಪೌಡರ್ ಮಾಡಬಹುದು, ಅಥವಾ ಹಳದಿ ಬಿಳಿ ಹೋಲ್ ಎಗ್ದು ಪೌಡರ್ ಅನ್ನು ಮಾಡಬಹುದು ಅಂತಕ್ಕಂಥದ್ದು ನಾವು ತಿಳ್ಕೊಂಡ ಮೇಲೆ ಸಣ್ಣ ಪ್ರಮಾಣದಲ್ಲಿ ಈಗ ಉದ್ಯಮವನ್ನ ನಾವು ಸ್ಟಾರ್ಟ್ ಮಾಡಿದ್ವಿ. ರೆಸ್ಪಾನ್ಸ್ ಬಹಳ ಕಡಿಮೆ ಸಿಕ್ಕರೂ ಚೆನ್ನಾಗಿದೆ. ಕಾರಣ ಏನು ಅಂತ ಹೇಳಿದ್ರೆ, ಇನ್ನು ಅದು ನಮಗೆ ಹೊಸದು. ಈ ಭಾಗದಲ್ಲಿ ಹೋಲ್ ಎಗ್ ಅನ್ನ ನಾವು ಬಳಕೆ ಮಾಡಿದ್ದು ರೂಢಿ ಇದೆ ಹೊರತು ಪೌಡರ್ ಅನ್ನ ಬಳಸ್ತಕ್ಕಂಥದ್ದು ನಮಗೆ ಇನ್ನೂ ಅದು ಹೊಸದು ಅಂತಕ್ಕಂಥದ್ದು, ಇನ್ನು ಜನಕ್ಕೆ ಅದು ಮುಟ್ಬೇಕು. ಕಾರಣ ತತ್ತಿಯಲ್ಲಿರ್ತಕ್ಕಂಥ ಅಥವಾ ಮೊಟ್ಟೆಯಲ್ಲಿರ್ತಕ್ಕಂಥ ನೀವು ವಿಟಮಿನ್ಸ್ ಇರ್ಬೋದು, ಪ್ರೋಟೀನ್ಸ್ ಇರ್ಬೋದು, ಅಥವಾ ಖನಿಜಾಂಶಗಳಿರ್ಬೋದು, ಅದು ಕೆಡದ ಹಾಗೆ ಅಂದ್ರೆ ಹೋಲ್ ಪೋಷಕಾಂಶಗಳನ್ನ ಬಹಳ ದಿನದವರೆಗೆ ಅಂದ್ರೆ ಆ ಶೆಲ್ಫ್ ಲೈಫ್ ಅನ್ನ ವಿಸ್ತರಿಸಬೇಕು ಅಂತಕ್ಕಂಥ ದಿಶೆಯಲ್ಲಿ ನಾವೇನ್ ಪ್ರಯತ್ನ ಮಾಡಿದ್ವಿ. ಬಹುತೇಕ ಅದು ಇವತ್ತು ಸಾಕಾರಗೊಂಡಿದೆ. ಸಣ್ಣ ಪ್ರಮಾಣದಲ್ಲಿ ನಾವು ಆರಂಭ ಮಾಡಿರ್ತಕ್ಕಂಥ ಏನು ಒಂದು ಇದು ತತ್ತಿ ಪೌಡರ್ ಮಾಡ್ತಕ್ಕಂಥ ಏನು ಉದ್ಯಮ ಇದೆ, ಇದು ಬಹುತೇಕ ಇನ್ನು ಚೇತರಿಸ್ಕೊಳ್ತಕ್ಕಂಥ ಹಂತದಲ್ಲಿ ಇವತ್ತು ಯಶಸ್ವಿಯಾಗಿದೆ. ಇನ್ನು ಬರ್ತಕ್ಕಂಥದ್ದನ್ನ ಮೊದಲೇ ಅದನ್ನ ಲಾರ್ಜ್ ಸ್ಕೇಲ್ ನಲ್ಲಿ ಪೌಡರ್ ಮಾಡ್ತಕ್ಕಂಥದ್ದು ಒಂದು ಈಗ ನಮ್ಮದು ಪ್ರಾಜೆಕ್ಟ್ ರೆಡಿ ಇದೆ. ಸರ್, ಈಗ ಇದು ಮಾರುಕಟ್ಟೆ ಯಾವ ದೇಶದಾಗೈತೋ, ನಮ್ಮ ರಾಜ್ಯದಾಗೈತೋ, ನಮ್ಮ ದೇಶದಾಗೈತೋ, ಎಲ್ಲಿ ಮಾರುಕಟ್ಟೆ? ವಿಶೇಷವಾಗಿ ನಾವು ಈ ಹಿನ್ನೆಲೆಯಲ್ಲಿ ಅಧ್ಯಯನ ಮಾಡಿದರೆ ಭಾರತಕ್ಕೆ ಇದು ಹೊಸದು. ಬಹಳಷ್ಟು ಕಡೆ ಅದಾವ ನಮ್ಮ ಭಾರತ ಕರ್ನಾಟಕದಲ್ಲಿ ಸುಮಾರು ಲಾರ್ಜ್ ಸ್ಕೇಲ್ ನಲ್ಲಿ ಪೌಡರ್ ಮಾಡ್ತಕ್ಕಂಥ ಇಂಡಸ್ಟ್ರಿಗಳು ಇದ್ದಾಗ್ನೂ ಸಹ ಅದು ಪ್ರಚಾರಕ್ಕೆ ಬಂದಿರೋದು ಬಹಳ ಕಡಿಮೆ. ಇವತ್ತಿಗೂ ಅವರು ಇಲ್ಲಿ ತಯಾರು ಮಾಡಿರ್ತಕ್ಕಂಥ ಪೌಡರ್ ಅನ್ನ ಎಕ್ಸ್ಪೋರ್ಟ್ ಮಾಡ್ತಕ್ಕಂಥದ್ದು ಮಾಡ್ತಾರೆ ವಿನಾ ನಮ್ಮ ದೇಶದ ಜನರಿಗೆ ಪ್ರಚಲಿತ ಇಲ್ಲ. ನಮ್ಮ ದೇಶದ ಜನಕ್ಕೆ, ನಮ್ಮ ಭಾಗದ ಜನಕ್ಕೆ, ವಿಶೇಷವಾಗಿ ನಮ್ಮ ಕರ್ನಾಟಕದ ಜನತೆಗೆ ಅದನ್ನ ತಿಳಿ ಹೇಳಿ ಅದನ್ನ ಬಳಸಕ್ ಹಚ್ಚಬೇಕು ಅಂತಕ್ಕಂಥ ಪ್ರಯತ್ನ ನಡೆದಿಲ್ಲ. ಸರಿ, ಈಗ ನಿಮ್ ಪ್ಲಾಂಟ್ಗೆ ಬಂದ ಕಿಶಿಂದ ಅಲ್ಲಿ ಯಾರೋ ಇನ್ನ ಹೊಸ ರೈತರು ಉದ್ಯಮ ಮಾಡ್ಬೇಕನ್ನುವಂಥವ್ರು, ಆಮೇಲೆ ಈಗ ಅನೇಕ ಯುವಕರು ಕಲ್ತಂತವ್ರು, ಕಲಿದೇ ಇರುವಂತವ್ರು ಕೃಷಿ ಜೊತೆಲಿ ಅದನ್ನ ಮಾಡ್ಬೇಕಂತ ನಿಮ್ಮಲ್ಲಿ ಬಂದ್ರೆ ನೋಡ್ಲಿಕ್ಕೆ ಸಿಗತ್ತಾ? ನೀವು ತೋರಿಸ್ಕೊಡ್ತೀರಾ? ಅವಶ್ಯವಾಗಿ ಬರ್ಬೋದು. ಅವ್ರಿಗೆ ಮಾರ್ಗದರ್ಶನ ಮಾಡ್ತೀರಾ? ಅವ್ರಿಗೆ ಟೆಕ್ನಾಲಜಿ ಹೇಳ್ಕೊಡ್ತೀವಿ, ಮಷಿನರಿ ಪ್ಲಾಂಟ್ಸ್ ಎಲ್ಲಿ ಸಿಗ್ತಾವ ಹೇಳ್ತೀವಿ, ಅದನ್ನ ಯಾವ ರೀತಿ ಪ್ಯಾಕಿಂಗ್ ಮಾಡ್ಬೋದು, ಎಲ್ಲಿ ತನ ನಾವು ಶೇಖರಣೆ ಮಾಡಿ ಇಟ್ಕೋಬಹುದು, ಅದನ್ನ ಯಾವ್ಯಾರಿಗೆ ಎಲ್ಲೆಲ್ಲಿ ಕಳಿಸ್ಬೇಕು ಅನ್ನೋದು, ಮಾರ್ಕೆಟಿಂಗ್ ಲಿಂಕೇಜಸ್ ಎಲ್ಲಿದೆ ಅದನ್ನೆಲ್ಲನೇ ಹೇಳ್ಬೋದು. ಏನು ತೊಂದರೆ ಇಲ್ಲ. ಯಾಕಂದ್ರೆ ನಾನೊಬ್ಬನೇ ಎಲ್ಲಾ ಕಡೆನೂ ಹಂಚ್ತೀನಿ ಅಂತಂದ್ರೆ ಅದು ನಂದು ಸಾಧ್ಯ ಇರದ ಮಾತು. ಈ ನಿಟ್ಟಿನಲ್ಲಿ ನಮ್ಮ ಸಣ್ಣ ರೈತರು, ಯುವಕರು ವಿಶೇಷವಾಗಿ ಕಲ್ತಿರ್ತಕ್ಕಂಥ ಬಂದ್ರು ಎಂಟರ್ಪ್ರಿನರ್ಶಿಪ್ ಅವರು ಮಾಡ್ಕೋತೀನಿ ಅಂದ್ರೆ ಖಂಡಿತ ನಾವು ಅವ್ರಿಗೆ ಸಪೋರ್ಟ್ ಮಾಡಿ. ಸರ್, ಒಳ್ಳೆ ವಿಚಾರ. ಇನ್ನೊಂದ್ ಏನ್ ಕೇಳಲಿಕ್ಕೆ ಇಚ್ಛೆ ಪಡ್ತೀವಿ ಅಂತಂದ್ರೆ, ಈಗ ಬಾಯ್ಲರ್ ಕೋಳಿ ಬರುತ್ತೆ, ಇನ್ನೊಂದು ನಾಟಿ ಕೋಳಿ ಬರುತ್ತೆ. ಬಾಯ್ಲರ್ ಕೋಳಿದಷ್ಟ ಆಗತ್ತಾ ಅಥವಾ ನಾಟಿ ಕೋಳಿದಾಗತ್ತೆ? ಅದರಲ್ಲಿ ಯಾವ್ದು ಚೆನ್ನಾಗಿರುತ್ತೆ ಅಥವಾ ಯಾವ್ದು ಮಾಡಿದ್ರೆ ಯೋಗ್ಯ ಅಂತ ನಿಮ್ಗೆ? ಸಹಜವಾಗಿ ನಿಮಗ್ ಗೊತ್ತಿರುವ ಹಾಗೆ ಮೊಟ್ಟೆಯಲ್ಲಿ 2 ಪ್ರಕಾರ ಇದೆ.
ಒಂದು ಫರ್ಟೈಲ್ ಎಗ್, ಇನ್ನೊಂದು ಇನ್ಫರ್ಟೈಲ್ ಎಗ್ ಅಂತ. ಫರ್ಟೈಲ್ ಮೀನ್ಸ್ ನೀವು ಯಾವ ಮೊಟ್ಟೆಯನ್ನ ಕೋಳಿಗೆ ಕಾವು ಬಿಡ್ತೀರಿ ಅದು ಮರಿ ಆಗ್ತದೆ, ಅದನ್ನ ನಾವು ಫರ್ಟೈಲ್ ಎಗ್ ಅಂತ ಹೇಳ್ತೀವಿ. ಅಂದ್ರೆ ಅದನ್ನ ನೀವು ಇವತ್ತಿಗೆ ನಾವು ಮಾತಾಡ್ತಾ ಇದ್ದು ಅದನ್ನ ಸಸ್ಯಾಹಾರಿ ಅನ್ನಂಗಿಲ್ಲ, ಮಾಂಸಾಹಾರಿ ತತ್ತಿ ಅಂತ ಕರೀತಾರೆ. ಯಾವುದು ಮೊಟ್ಟೆಯನ್ನ ನೀವು ಕಾವಿಗಿಟ್ರೆ ಮರಿ ಆಗಲ್ಲ ಅದನ್ನ ಇನ್ಫರ್ಟೈಲ್ ಅಂತ ಹೇಳ್ತೀವಿ. ಬಹುತೇಕ ಈಗ ಲೇಯರ್ ಪೋಲ್ಟ್ರಿ ಅಂತ ಹೇಳ್ತಾರೆ, ಅಂದ್ರೆ ಅಲ್ಲಿ ಹುಂಜ ಇರಲ್ಲ, ಆ ತತ್ತಿಗಳೇನದಾವ ಅವಕ್ಕನ್ನ ನಾವು ಇನ್ಫರ್ಟೈಲ್ ಅಂತ ಹೇಳ್ತೀವಿ. ಸೊ ಆ ತತ್ತಿಗಳಿಗೆ ಬಹುತೇಕ ಈ ತತ್ತಿಗೆ ಹೋಲಿಸಿದ್ರೆ ನಮ್ದೊಂದು ಮೈಂಡ್ ಸೆಟ್ ಇದೆ. ಬಹುತೇಕ ತತ್ತಿಯಲ್ಲಿ ಮೊಟ್ಟೆ ಅಂತ ತೆಗೆದುಕೊಂಡ್ರೆ ಪೋಷಕಾಂಶದ ವಿಚಾರಕ್ಕೆ ಬಂದ್ರೆ ಯಾವ್ದು ಜವಾರಿ ಯಾವ್ದು ಹೈಬ್ರಿಡ್ ಏನು ವ್ಯತ್ಯಾಸ ಇಲ್ಲ, ಎಲ್ಲ ಸರಿಯಾಗಿದೆ. ಒಂದು ಮೈಂಡ್ ಸೆಟ್ ನಮ್ದು ಜವಾರಿ ಒಂದು ವಿಶೇಷಪ್ಪ ಬೇರೆ ಇದೆ ಅಂತ ಹೇಳಿ. ಸೊ ಆ ಒಂದು ನಂಬಿಕೆ ಮೇಲೆ ಇದನ್ನ ಅಳತೆ ಮಾಡಬಹುದು. ಇನ್ನು ವಿಶೇಷವಾಗಿ ಅದರದ್ದು ಬಣ್ಣ, ಅದರದ್ದು ಸೈಜ್, ಅದ್ರದ್ದು ರುಚಿ ಇದು ಬೇರೆ ಇರ್ತದೆ. ಇನ್ನ ನಿಮ್ದು ಪೂರ್ತಿ ವಿಳಾಸವನ್ನ ನೀವು ನಮ್ಮ ಎಲ್ಲಾ ಸ್ನೇಹಿತರಿಗೆ ಹೇಳಿದ್ರಿ ಅಂತಂದ್ರ ನಿಮ್ ಕಾಂಟ್ಯಾಕ್ಟ್ ನಂಬರ್ ಹೇಳ್ರಿ, ನಿಮ್ ಪೂರ್ತಿ ವಿಳಾಸನ್ನ ನಿಮ್ಮ FPO ಹೆಸರು ಹೇಳ್ಬಿಟ್ರಿ ಅಂದ್ರೆ ಅವ್ರಿಗೆ ಎಲ್ಲರಿಗೂ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಕ್ಕೆ ಖಂಡಿತ ಹೇಳ್ತೇನೆ. ನಾವು ಎರಡು ರೀತಿ ನಾವು ರೈತರನ್ನ ಗ್ರಾಹಕರನ್ನ ತಲುಪಿಸ್ತಕ್ಕಂಥ ಪ್ರಯತ್ನ ನಡೆದಿದೆ. ರೈತರಿಂದ ನೇರವಾಗಿ ಗ್ರಾಹಕನ ಮನೆಗೆ ಒಯ್ತಕ್ಕಂಥ ಪ್ರಯತ್ನ ನಡೆದಿದೆ. ಸೊ ಒಂದು ನಮ್ಮ ಗ್ರಾಹಕರಿಗೆ ವಿಶೇಷವಾಗಿ ಅವರಿಗೆ ಫ್ರೆಶ್ ಎಗ್ಸ್ ಅಂತ ಹೇಳ್ತೀವಿ, ಲೈವ್ ಎಗ್ ಅಂತ ನಮ್ದು ಬ್ರ್ಯಾಂಡ್. ಸೊ ಅವರು ಹೋಲ್ ಎಗ್ ಬೇಕಂದ್ರೆ ಇವತ್ತು ಜವಾರಿ ಬೇಕಂದ್ರೆ ಜವಾರಿ ನಾಟಿ ಅಂತ ಹೇಳಿ ನಾವು ಮಾತಾಡ್ತೀವಿ ಬೆಂಗಳೂರು ಭಾಗದಲ್ಲಿ. ನಾಟಿ ಎಗ್ ಅಥವಾ ಜವಾರಿ ಎಗ್ ಅನ್ನ ನೇರವಾಗಿ ಅವ್ರ ಮನೆಗೆ ಕಳಿಸಬಹುದು. ಕೋಡಿಂಗ್ ಇದೆ, ತತ್ತಿ ಮೇಲೆನು ನಾವು ಪ್ರೊಡಕ್ಷನ್ ಡೇಟ್ ಅಂಡ್ ಎಕ್ಸ್ಪೈರಿ ಡೇಟ್ ಹಾಕ್ತಾ ಇದೀವಿ, QR ಕೋಡ್ ಹಾಕ್ತಾ ಇದೀವಿ. ಯಾವ ರೈತಂದು ಬಂತು ಅಂತ ಅವರು ನೋಡ್ಬೋದು, ಟ್ರೇಸಬಿಲಿಟಿ ತಗೋಬಹುದು. ಸೊ ಅದರದ್ದು ಬಿಟ್ರೆ ಮತ್ತೆ ಪೌಡರ್ ಅನ್ನ ಹೋಲ್ ಎಗ್ ಪೌಡರ್ ಕಳಿಸ್ತಾ ಇರೋದು, ಅಥವಾ ಎಲ್ಲೋ ಭಾಗನ ಮಾತ್ರ ಬೇಕು. ಯಾಕಂದ್ರೆ ಎಲ್ಲೋ ಭಾಗ ಬಹಳ ಜನಕ್ಕೆ ಹಾರ್ಟ್ ಪೇಷಂಟ್ಸ್ಗೂ ಕೊಲೆಸ್ಟ್ರಾಲ್ ಪ್ರಾಬ್ಲಮ್ ಇರೋರು ಅದನ್ನ ತಿನ್ನಂಗಿಲ್ಲ ಅಂತಾರೆ. ವೈಟ್ ಭಾಗದ್ದೇ ಬೇಕು ಅಂದ್ರೆ ಅಷ್ಟು ಕೊಡ್ಲಿಕ್ಕೆ ನಮಗೆ ಸಾಧ್ಯತೆ ಇದೆ. ಖಂಡಿತ ಅವ್ರಿಗೆ ನಾವು ವಿಶೇಷವಾಗಿ ಮಾಡ್ತೀವಿ. ನನ್ನ ಹೆಸರು ಅರವಿಂದ್ ಕುಪ್ ಅಂತ ಹೇಳಿ. ವಿಶೇಷವಾಗಿ ನಮ್ದು ದಾಸೋಹಿ ಪೋಲ್ಟ್ರಿ ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿ ಮುದ್ದೇಬೇಳದಲ್ಲಿ ನಾವು ಅದನ್ನ ಎಸ್ಟಾಬ್ಲಿಷ್ ಮಾಡಿದೀವಿ. ಮುಖ್ಯ ಕಚೇರಿನಲ್ಲಿ ಇದೆ, ಪ್ರೊಡಕ್ಷನ್ ಯೂನಿಟ್ ನಮ್ದು ಭಾಗ ಹಳ್ಳಿಯಲ್ಲಿದೆ. ಸೊ ನೀವು ಯಾರಾದ್ರೂ ನಮಗೆ ಸಂಪರ್ಕ ಮಾಡಿ ಬೇಕು ಅಂತ ಹೇಳಿದ್ರೆ ನೇರವಾಗಿ ನಿಮ್ಮ ಮನೆಗೆ ತಲುಪಿಸ್ತಕ್ಕಂಥ ಒಂದು ಕೆಲಸವನ್ನ ನನ್ನ ನಂಬರ್ ಅನ್ನ ತಾವು ನೋಟ್ ಮಾಡ್ಕೋಬಹುದು. 9449191009 ಇದು ವಾಟ್ಸ್ಆಪ್ ನಂಬರ್ನು ಇದೆ. ಬಹುತೇಕ ನಾನು ನೇರವಾಗಿ ಕಾಲ್ ನಲ್ಲಿ ಸಂಪರ್ಕ ಬರದೇ ಇದ್ರು ವಾಟ್ಸ್ಆಪ್ ನಲ್ಲಿ ತಾವು ನಮ್ಮನ್ನು ಸಂಪರ್ಕ ಮಾಡಬಹುದು ಅಂತಕ್ಕಂಥ ವಿನಂತಿಯನ್ನು ಮಾಡ್ತೇನೆ. ಇಷ್ಟೆಲ್ಲ ನೀವು ಮಾಹಿತಿ ಕೊಟ್ಟದಕ್ಕಾಗಿ ತಮಗೆ ಧನ್ಯವಾದಗಳು ಸರ್. ಅನೇಕ ಯುವ ರೈತರಿಗೆ ನೀವು ಮಾದರಿ ಆಗ್ರಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ವಿಶೇಷವಾಗಿ ನಾವು ನಿಮಗೆ ವಿಶೇಷವಾದಂತ ಕೃತಜ್ಞತೆ ಮತ್ತು ಅಭಿನಂದನೆ ಹೇಳಲಿಕ್ಕೆ ಬಯಸ್ತೇವೆ. ಯಾಕಂದ್ರೆ ಜನರನ್ನ ತಲುಪಿಸ್ತಕ್ಕಂಥ ನಿಟ್ಟಿನಲ್ಲಿ ತಾವು ಮಾಡ್ತಾ ಇರ್ತಕ್ಕಂಥ ಪ್ರಯತ್ನ ನಿಜವಾಗ್ಲೂ ಖಂಡಿತ ಇದು ಶ್ಲಾಘನೀಯ. ನಿಮ್ ರೀತಿ ಇನ್ನ ಬಹಳಷ್ಟು ಮನಸ್ಸುಗಳು ಒಗ್ಗೂಡುವಂತ ಕೆಲಸ ಆಗ್ಲಿ ಅಂತಕ್ಕಂಥ ಹಾರೈಕೆ ದುಡಿದು ನಾನು ಮತ್ತೊಮ್ಮೆ ತಮಗೆ ಕೃತಜ್ಞತೆ. ನಮಸ್ಕಾರ.